ಯಾರು ಸರ್ ಡಾಕ್ಟರ್ ಡೆಂಟಲ್ ಕಾಲೇಜ್ ಪ್ರಿನ್ಸಿಪಲ್ ಕರೆಸ್ರಿ ಸರ್ ಇವಾಗ ನಾನ್ ಮಾತಾಡ್ಬೇಕು ಅವ್ರ ಹತ್ರ. ಅವ್ರಿಗೆ ಮಕ್ಳು ಮರಿ ಇಲ್ವಾ ಸರ್? ನನ್ನ ಮಗಳು ಥರ್ಡ್ ಇಯರ್ ಇವಾಗ ಡೆಂಟಲ್ ಓದ್ತಾ ಇರೋದು. ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು. ಏನು ಸರ್ 1 hour ನಿದ್ದೆ ಮಾಡ್ತಾ ಇರ್ಲಿಲ್ಲ, ಹಂಗ ಓದ್ತಾ ಇದ್ಲು ನನ್ನ ಮಗಳು. ಅವಳಿಗೆ ಕಣ್ಣಿನ ನೋವಿತ್ತು ಸರ್. ಆಯ್ತಾ, ಅವತ್ತು ಒಂದಿನ ರಜಾ ಹಾಕೊಂಡಿದ್ಲು. ನನ್ಗೆ ಹೇಳ್ಬಿಟ್ಟೆ ರಜಾ ಹಾಕೊಂಡಿದ್ದಾಳೆ. ಆಯ್ತಾ, ಅವಳಿಗೆ ಯಾಕೆ ಸರ್ ಟಾರ್ಚರ್ ಕೊಟ್ರು ಅವರು? ಕಂಡವು ಯಾವ ಡ್ರಾಪ್ ಆಗ್ತಾ ಏನು ಎತ್ತ? ಅವ್ರಿಗೆ ಮಕ್ಕಳು ಮರಿ ಇಲ್ವಾ ಸರ್? ನನ್ ಮಗಳು ಬೇಕು ನನಗೆ, ನನ್ ಮಗಳು ಬೇಕು. ಏನು ಇಲ್ಲ, ಮೊನ್ನೆ ಇದು ಸ್ಟ್ರಿಕ್ಟ್ ಡಿಪಾರ್ಟ್ಮೆಂಟ್ ಅಂತ, ಎಕ್ಸ್ರೇ ಡಿಪಾರ್ಟ್ಮೆಂಟ್. ಅವಳಿಗೆ ಇದು ಕಣ್ಣು ಅಂತ ರಜಾ ಹಾಕೊಂಡಿದ್ರೆ, ಯಾಕೆ ರಜಾ ಹಾಕೊಂಡೆ ನೀನು? ನಿಂಗೆ ಯಾವ ಡ್ರಾಪ್ ಹಾಕಿದ್ರು, ಏನ್ ಹಾಕೊಂಡೆ, ಎಷ್ಟು ಹಾಕೊಂಡೆ? 4 ಜನದ ಮುಂದೆ ಯಾವ ಮಗು ಸುಳ್ಳು ಹೇಳುತ್ತೆ ಸರ್? ಬಾಟ್ಲ್ ಹಾಕೊಂಡ್ರ? ನಂಗೆ ಏನು ಗೊತ್ತಿಲ್ಲ. ಒಟ್ಲಲ್ಲಿ ನನ್ಗೆ ಹೇಳಿದ್ಲು ಬಂದು. ನಾನು ಹೇಳ್ದೆ ನಂಗೆ ಫೋನ್ ಮಾಡ್ಬೇಕಿತ್ತಲ್ಲಪ್ಪ. ನನಗೆ ಫೋನ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ. ನಂಗೆ ಫೋನ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೆ, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಆದ್ರೆ ಅವ್ರಿಗೆ ಮಕ್ಳು ಮರಿ ಇಲ್ವಾ? ಎಲ್ಲ ಮಕ್ಕಳು ಅವ್ರವ್ರ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಓದಿಸ್ತಾರ, ಲಕ್ಷ ಕೊಟ್ಟು ನನ್ ಮರ್ಯಾದೆ ಆಗಿ ಅವ್ರು ನನ್ ಮಗು ತಂದು ಕೊಟ್ರೆ ಸರಿ, ನಾನ್ ಬಿಡಲ್ಲ ಸರ್. ಇಲ್ಲ ಅಂದ್ರೆ ಎಕ್ಸ್ಪರ್ಟ್ ಡೆಂಟಲ್ ಕಾಲೇಜು ಬೊಮ್ಮನಹಳ್ಳಿ ಆ ಪ್ರಿನ್ಸಿಪಲ್ ಕರೆಸ್ಬೇಕು. ಇಲ್ಲಿ ನಾನು ಅಯ್ಯಪ್ಪನ ಹತ್ರ ಮಾತಾಡ್ಬೇಕಷ್ಟೇ. ಇಲ್ಲ, ಅವ್ರು ಯಾರೋ ಲೆಕ್ಚರರ್ಸ್. ಯಾರು ಬೈದಿರೋದು ಯಾರು ಗೊತ್ತಿಲ್ಲ. ಆ ಡಿಪಾರ್ಟ್ಮೆಂಟ್ ಅವರು, ಎಕ್ಸ್ರೇ ಡಿಪಾರ್ಟ್ಮೆಂಟ್ ಅವ್ರು ಬೈದಿರೋದು. ನನ್ನ ಮಗಳನ್ನ ನಿಲ್ಲಿಸಿ ಅಷ್ಟು ಜನದ ಮುಂದೆ ಅವನು ಹೆಂಗ ಅವಮಾನ ಮಾಡ್ದ? ಏನಂತ ಅವಮಾನ ಮಾಡ್ದ? ಯಾಕೆ ಅವಮಾನ ಮಾಡ್ದ? ಓದಿಲ್ಲ ಬರ್ದಿಲ್ಲ ಅಂದ್ರೆ ಕೇಳಿ. ಇವಾಗ ರಜಾ ಹಾಕೊಂಡಿದ್ರೆ ಪೇರೆಂಟ್ಸ್ ನಂಬರ್ ಅವ್ರ ಹತ್ರ ಇಲ್ವಾ? ಪೇರೆಂಟ್ಸ್ ಫೋನ್ ಮಾಡಿ ಕೇಳ್ಬೇಕು ತಾನೇ ರಜಾ ಹಾಕೊಂಡಿದ್ರೆ ಇಲ್ವಾ ಅಂತ. ಗೊತ್ತು ಗುರಿ ಇಲ್ದೆ ಹೆಂಗ್ ಸರ್ ಅವ್ರು ಬೈದ್ರು ನನ್ನ ಮಗಳಿಗೆ? ಅದಕ್ಕೆ ಅಂತಲ್ಲ ಸರ್. ಆದ್ರೂ ಅವಳು ಬಂದು ರಾತ್ರಿ ಎಲ್ಲ ಓದವಳು ಸರ್. ಎಂತವರಿಗೂ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಬೇಜಾರಾಗಲ್ವಾ ಸರ್? ಆಗುತ್ತಾ ಇಲ್ವಾ ಸರ್? ಯಾಕೆ ಸರ್ ನಮ್ಮ ಮಕ್ಕಳನ್ನ ಲಕ್ಷ ಕೊಟ್ಟು ಸೇರ್ಸೋದು? ಇಂಥ ಕೆಲಸ ಮಾಡೋದಕ್ಕ, ಇಂಥ ಕೆಲಸ ಮಾಡಕ್ಕ ಸರ್? ನನಗೆ ಕೇಳ್ಬೇಕಾಗಿತ್ತು, ನನ್ನನ್ನು ಕೇಳ್ಬೇಕಾಗಿತ್ತು ಅವರು. ಅವಳು ತುಂಬಾ ಸೆನ್ಸಿಟಿವ್ ಅಣ್ಣ, ಅವಳು ತುಂಬಾ ಸೆನ್ಸಿಟಿವ್. ಮಮ್ಮಿಗೆ ಬೇಜಾರಾಗುತ್ತೆ, ಕಮ್ಮಿ ಮಾರ್ಕ್ಸ್ ಬಂದ್ರೆ ಮಮ್ಮಿಗೆ ಎಲ್ಲಿ ನೋವಾಗುತ್ತೆ ಅಂತ ಬೇಜಾರು ಮಾಡ್ಕೊಬಿಟ್ಟವಳೆ ಸರ್. ಸರ್ ಒಬ್ಬಳೇ ಮಗಳು ಸರ್, ನಾನು ಯಾರಿಗೆ ಹೇಳ್ಕೊಳ್ಳಿ ಸರ್? ನನ್ಗ ಯಪ್ಪ ಬರ್ಬೇಕು ಸರ್. ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಬಂದ್ರೆ ಸರಿ, ನನ್ನ ಮಗಳ್ ನನಗೆ ಕೊಡಿಸ್ಬೇಕು. ಇನ್ನೊಂದ್ಸಲ ಯಾವ ಮಕ್ಕಳಿಗೂ ಈಗ ಅನ್ಯಾಯ ಆಗ್ಬಾರ್ದು, ಯಾವ ಮಕ್ಕಳಿಗೂ ಹಿಂಗನೆ ಆಗ್ಬಾರ್ದು ಸರ್. ಒಂದ್ ಸೈನ್ ಹಾಕೊ.